ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ಅವಾಂತರವೊಂದು ಸೃಷ್ಟಿಯಾಗಿದೆ. ಶಿವಮೊಗ್ಗದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಾಲತಿ ಹೊಳೆಯಲ್ಲಿ ಕಾರು ಸಿಲುಕಿಕೊಂಡು ಪರದಾಟ ನಡೆಸಿರುವಂಥದ್ದು. ಕಾರು ಚಾಲಕ ಜೀವವನ್ನ ಉಳಿಸಿಕೊಳ್ಳುವುದಕ್ಕೆ ಕಾರಿನ ಮೇಲೆ ಹತ್ತಿ ನಿಂತಿತ್ತು ಕುಟುಂಬ. ಕಾರಿಗೆ ಹಗ್ಗವನ್ನ ಕಟ್ಟಿ ಕುಟುಂಬವನ್ನ ರಕ್ಷಿಸಿದ್ದಾರೆ ಅಲ್ಲಿದ್ದಂತಹ ಸ್ಥಳೀಯರು. ಶೃಂಗೇರಿಗೆ ತೆರಳುತ್ತಾ ಇದ್ದ ಹೊನ್ನಾವರ ಮೂಲದ ಕುಟುಂಬವನ್ನ ಈಗ ರೆಸ್ಕ್ಯೂ ಮಾಡಲಾಗಿದೆ. ನೀರು ಏಕಾಏಕಿಯಾಗಿ ನುಗ್ಗಿದ್ರಿಂದ, ನೀರಿನ ಪ್ರಮಾಣ ಜಾಸ್ತಿ ಆಗಿದ್ರಿಂದ ಕುಟುಂಬವೊಂದು ಸಿಲುಕಿಕೊಂಡಿತ್ತು. ರಕ್ಷಣೆಗಾಗಿ ಗೋಗರಿತಾ ಇತ್ತು. ತತ್ಕ್ಷಣಕ್ಕೆ ಸ್ಥಳೀಯರೆಲ್ಲ ಸಹಾಯಕ್ಕೆ ಬಂದಿದ್ದಾರೆ. ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಡಿಯೋ ವಿಡಿಯೋ ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು 7-8 ಜನ ಸೇರಿಕೊಂಡು ಆ ಕಾರನ್ನು ಹಗ್ಗ ಕಟ್ಟಿ ದಡಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಕಾರು ಸಿಲುಕಿಕೊಂಡಿರುವ ಜಾಗವನ್ನು ನೋಡ್ತಾ ಇದ್ರೆ ಅದು ಸೇತುವೆನ ಅಥವಾ ನದಿನ ಅನ್ನುವಂತಹ ಕನ್ಫ್ಯೂಷನ್ ಆಗುತ್ತೆ. ಯಾಕೆಂದರೆ ಆ ಪ್ರಮಾಣದಲ್ಲಿ ನೀರು ಹರಿತಾ ಇರುವಂಥದ್ದು. ಇದ್ದಕ್ಕಿದ್ದ ಹಾಗೆ ನೀರಿನ ಹರಿವು ಜಾಸ್ತಿ ಆಗಿದ್ದರಿಂದ ಈ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ತತ್ಕ್ಷಣಕ್ಕೆ ಸ್ಥಳೀಯರೆಲ್ಲ ಒಗ್ಗಟ್ಟನ್ನು ತೋರಿಸಿ ಅವರೆಲ್ಲರನ್ನೂ ಕೂಡ ದಡಕ್ಕೆ ಕರೆದುಕೊಂಡು ಬರುವಂತಹ ಕೆಲಸವನ್ನು ಮಾಡಿದ್ದಾರೆ. ಸ್ಥಳೀಯರಿಗೆ ಧನ್ಯವಾದವನ್ನು ಕುಟುಂಬ ಹೇಳಿದೆ. ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಆಗಿದ್ರೆ ಕಾರನ್ನು ಹೊರತರೋದು ಕೂಡ ಕಷ್ಟ ಅನ್ನುವ ರೀತಿಯಲ್ಲಿ ದೃಶ್ಯ ಕಾಣಿಸ್ತಾ ಇದೆ. ಶೃಂಗೇರಿಗೆ ತೆರಳುತ್ತಾ ಇದ್ದಂತಹ ಹೊನ್ನಾವರ ಮೂಲದ ಕುಟುಂಬ ನೀರಿನ ನಡುವಲ್ಲಿ ಸಿಲುಕೊಂಡು ಅತಂತ್ರ ಪರಿಸ್ಥಿತಿಯಲ್ಲಿತ್ತು. ಸ್ಥಳೀಯರೆಲ್ಲರೂ ಕೂಡ ಅವರ ಸಹಾಯಕ್ಕೆ ಧಾವಿಸಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಶೃಂಗೇರಿಗೆ ತೆರಳುತ್ತಾ ಇದ್ದ ಹೊನ್ನಾವರದ ಮೂಲದ ಕುಟುಂಬವೊಂದು ಮಳೆ ನೀರಿನ ಅಬ್ಬರಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿಕೊಂಡಿತ್ತು. ಒಳಗಿದ್ದಂತಹ ಪ್ರಯಾಣಿಕರು ಕಾರಿನ ಮೇಲ್ಹತ್ತಿ ರಕ್ಷಿಸೋದಕ್ಕೆ ಕರೆದ್ರು. ಅದಾದ ಮೇಲೆ ಸ್ಥಳೀಯರೆಲ್ಲ ಒಟ್ಟಾಗಿ ಹಗ್ಗದ ಮೂಲಕ ಕಾರನ್ನು ಎಳೆದು ತಂದಿದ್ದಾರೆ.